ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿತ್ತು. ಬಹುಶಃ ಅದಕ್ಕೆ ಈಗ ಕಾಲ ಕೂಡು ಬಂದಿದೆ ಅಂತ ಅಂದುಕೊಂಡಿದ್ದೀನಿ. ಶೀಘ್ರದಲ್ಲೇ ಗೊಂದಲಕ್ಕೆ ಹೈಕಮಾಂಡ್ ಇತಿಶ್ರೀ ಹಾಡುತ್ತೆ ಅಂತ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ದೆಹಲಿಗೆ ಯಾಕೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ. ಪರಮೇಶ್ವರ್ಗೆ ಹೈಕಮಾಂಡ್ ಕರೆದಿದ್ಯೋ ನನಗೆ ಗೊತ್ತಿಲ್ಲ. ದೆಹಲಿಗೆ ಹೋಗಿದ್ದಾರೆ, ತಪ್ಪೇನಿಲ್ಲ ಅಂತ ಎಚ್.ಸಿ. ಬಾಲಕೃಷ್ಣ ಹೇಳಿರೋದು. ಗೊಂದಲ ಇತ್ತು, ಈಗಾದರೂ ಅದು ಬಗೆಹರಿಲಿ ಅಂತ ಹೇಳಿದ್ದಾರೆ. ಪರಮೇಶ್ವರ್ ಅವ್ರು ಯಾವಾಗಲೂ ಕೂಡ ಹೋಗ್ತಿರ್ಲಿಲ್ಲ. ಈಗ ಯಾಕೆ ಹೋಗೋರೆ ಅಂತ ನಮಗಂತೂ ಗೊತ್ತಿಲ್ಲ. ಹೈಕಮಾಂಡ್ ನೀವು ಹೇಳಿದ್ರೆ ಹೈಕಮಾಂಡ್ ಕರೆದಿಲ್ಲ ಅವ್ರನ್ನ ಅಂತ ನನಗೆ ಗೊತ್ತಿಲ್ಲ. ಕರೆದವರ ಇಲ್ವ ಅಂತ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಿ ಹೈಕಮಾಂಡ್ ಕರೆದಿಲ್ಲ ಅವ್ರನ್ನ ಅಂತ. ಬಟ್ ಹೋಗಿದ್ದಾರೆ, ಏನು ತಪ್ಪೇನಿಲ್ಲ. ಅವು ಎಲ್ಲರೂ ಕ್ಲೈಮ್ ಮಾಡ್ಬೋದಲ್ಲ, ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು. ನಮ್ಮ ಪಕ್ಷ ಸಾಕಷ್ಟು ಬಲಿಷ್ಠವಾಗಿದೆಯಮ್ಮ. ಎಲ್ಲ ವರ್ಗದ ನಾಯಕರನ್ನ, ಎಲ್ಲ ಜನಾಂಗದ ನಾಯಕರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ಕೇಳೋದ್ರಲ್ಲಿ ಯಾರ್ದು ತಪ್ಪೇನಿಲ್ಲ. ಆದರೆ ತೀರ್ಮಾನ ಹೈಕಮಾಂಡ್ ಮಾಡ್ತದೆ ಯಾರನ್ನ ಮಾಡಬೇಕು ಅಂತೇಳಿ. ಸದ್ಯಕ್ಕೆ ನಾನು ಅಂದ್ಕೊಂಡಂಗೆ ಇವತ್ತು ಸಿದ್ದರಾಮಯ್ಯನವ್ರ ನಂತರ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಮ್ಮ ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಬೇಡ ಅಂದಾಗ ಹೈಕಮಾಂಡ್ ಬಹುಶಃ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕನ್ಸಿಡರ್ ಮಾಡ್ತದೆ. ಡಿ.ಕೆ. ಶಿವಕುಮಾರ್ ಅವರು ಆದ ನಂತರ ಪರಮೇಶ್ವರ್ ಆಗ್ಬೋದು, ಜಾರಕಿಹೊಳಿ ಅವರು ಆಗ್ಬೋದು, ಎಂ.ಬಿ. ಪಾಟೀಲ್ ಇದ್ದಾರೆ ರೇಸ್ನಲ್ಲಿ, ನಮ್ಮ ಖಂಡ್ರೆ ಸಾಹೇಬ್ರು ಇದ್ದಾರೆ ರೇಸ್ನಲ್ಲಿ, ಭಾಳಷ್ಟು ಜನ ಇದ್ದಾರೆ ರೇಸ್ನಲ್ಲಿ ನಮ್ಮ ಪಕ್ಷ. ಡಿ.ಕೆ. ಶಿವಕುಮಾರ್ ಅವರು ಆದ ನಂತರನೇ ಅನ್ನುವಂಥದ್ದು ಈಗ ಈ ಪ್ರಚಲಿತಲ್ಲಿರ್ತಕ್ಕಂಥ ವಾತಾವರಣ ನೀವು ಹೇಳಿ ಮಾಧ್ಯಮದವರು. ಈಗ ಸಿದ್ದರಾಮಯ್ಯನವ್ರ ನಂತರ ಯಾರು ಇವಾಗ ನೀವು ಹೇಳ್ಬೇಕು, ನಾನು ಹೇಳೋದು ಬೇಡ. ನಮ್ಮ ಬಾಯಲ್ಲಿ ಹಾಕಿ ಬಿಡಿಸ್ತೀರಾ ನೀವು ಇದನ್ನು? ಸಿದ್ದರಾಮಯ್ಯನವ್ರ ನಂತರ ನಮ್ಮ ಪಕ್ಷದಲ್ಲಿರ್ತಕ್ಕಂಥದ್ದು ಸೀನಿಯರು ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಂತಕ್ಕಂಥದ್ದು. ಎಲ್ಲ ಕಾರ್ಯಕ್ರಮಗಳಲ್ಲೂ ನೀವು ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯನವ್ರನ್ನ ಆಹ್ವಾನ ಮಾಡಿದಾಗ ಡಿ.ಕೆ. ಶಿವಕುಮಾರ್ ಅವ್ರನ್ನೂ ಆಹ್ವಾನ ಮಾಡ್ತಕ್ಕಂಥದ್ದು, ಉಪಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡ್ತಕ್ಕಂಥದ್ದು. ಹಂಗಂದರೆ ಈಗ 2ನೇ ಸ್ಥಾನದಲ್ಲಿ ಯಾರವ್ರೆ? ನ್ಯಾಚುರಲ್ ಜಸ್ಟಿಸ್ ಅಂದರೆ 1ನೇ ಸ್ಥಾನ ಹೋದ ನಂತರ 2ನೇ ಸ್ಥಾನದವರಿಗೆ 1ನೇ ಸ್ಥಾನದ ಅವಕಾಶ ಕೊಡೋದು. ಅದು ಆಗ್ಬೋದು. ಇಲ್ಲ ಹೈಕಮಾಂಡ್ ವ್ಯತಿರಿಕ್ತವಾದಂಥ ತೀರ್ಮಾನನೂ ಕೂಡ ತಗೋಬೋದು. ಅದನ್ನು ನಾವೇನು ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ನಾಯಕತ್ವ ಬದಲಾವಣೆ ಬಗ್ಗೆ ಇವತ್ತೇ ಅಂತಿಮ ತೀರ್ಮಾನ ಆಗತ್ತೆ ಅಂತ ಟಿ.ಬಿ. ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ವರಿಷ್ಠರು ಕರೆದಿದ್ದಾರೆ, ಅಂತಿಮವಾಗಿ ಒಂದು ತೀರ್ಮಾನ ಆಗುತ್ತೆ. ದೆಹಲಿ ಹೈ ವೋಲ್ಟೇಜ್ ಮೀಟಿಂಗ್ ಬಗ್ಗೆ ಶಾಸಕ ಟಿ.ಬಿ. ಜಯಚಂದ್ರ ಹೇಳಿಕೆ ಕೊಟ್ಟಿರೋದು. ನಮ್ಮ ಸರ್ಕಾರ ಅಧಿಕಾರದ ಅವಧಿಯನ್ನು 3 ವರ್ಷ ಮುಗಿಸಿದೆ. ಇನ್ನು ಉಳಿದಿರ್ತಕ್ಕಂಥದ್ದು 2 ವರ್ಷ. 2 ವರ್ಷದ ಚುನಾವಣೆ ಇರತಕ್ಕಂಥ ಹಿನ್ನೆಲೆಯಲ್ಲಿ 5 ರಾಜ್ಯದ ಫಲಿತಾಂಶಗಳು ಬಂದ ಹಿನ್ನೆಲೆಯಲ್ಲಿ ಇದೊಂದು ಮಹತ್ತರವಾದಂಥ ಸಭೆ ಆಗ್ತದೆ. ಇವತ್ತು ವಿಶೇಷವಾಗಿ ವಾಲಂಟಿಯರ್ ಕರೆದಿರ್ತಕ್ಕಂಥದ್ದು. ಇದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯಕ್ಕೆ ಯಾರು ರಾಜ್ಯಸಭೆಗೆ ಹೋಗಬೇಕು, ಯಾರು ಮೇಲ್ಮನೆ ಸದಸ್ಯರಾಗಬೇಕು ವಿಧಾನ ಪರಿಷತ್ತಿನಲ್ಲಿ, ಇವೆಲ್ಲದೂ ಕೂಡ ತೀರ್ಮಾನ ಮಾಡ್ತಕ್ಕಂಥದ್ದು ಭಾಳ ಹತ್ತಿರದಿಂದ ಇರೋದ್ರಿಂದ ಮತ್ತು ಇನ್ನು 2 ವರ್ಷದಲ್ಲಿ ನಾವು ಚುನಾವಣೆಗೆ ಹೋಗಬೇಕಾಗಿರೋದ್ರಿಂದ ಸ್ಟ್ರಾಟಜಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಮೀಟಿಂಗ್ ಇವತ್ತು ತೀರ್ಮಾನ ಆಗ್ತದೆ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಭಾಳ ಚರ್ಚೆಗಳಾಗ್ತಾ ಇದೆ. CM DCMನ ಮಾತ್ರ ಡೆಡಿಕೇಟೆಡ್ ಆಗಿ ಕರೆದಿರೋದು ಭಾಳ ಕುತೂಹಲ ಹೆಚ್ಚಿಸಿದೆ. ಸೊ ಈ ಎಲ್ಲ ಗೊಂದಲಗಳಿಗೆ ತೆರೆ ಬೀಳ್ಬೋದಾ ಇವತ್ತು ಅಂತ? ಅದು ನನಗೆಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಅದು ಇವತ್ತು ಅದಕ್ಕೆ ಅಂತಿಮವಾಗಿ ಒಂದು ನಿರ್ಧಾರ ಆಗ್ತದೆ. ವರಿಷ್ಠರು ಈಗ ಕರೆದಿರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತದೆ. ಅಂತಿಮವಾಗಿ ಒಂದು ನಿರ್ಧಾರ. ನೀವು ಏನು ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕಾ ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತಾ? ವೈಯಕ್ತಿಕವಾದಂಥ ವಿಚಾರಗಳನ್ನು ಯಾವುದಕ್ಕೂ ಮನ್ನಣೆ ಇರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.